ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸಿಎಂ ಡಿಸಿಎಂ ಮಾತುಕತೆ ಫಲಪ್ರದವಾದರೆ ಎಲ್ಲವೂ ಕೂಡ ಸುಲಭವಾಗಲಿದೆ ಹೈಕಮಾಂಡ್ಗೆ. ಹೈಕಮಾಂಡ್ನ ನಿರ್ಧಾರದ ಹಾದಿ ಸುಲಭವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ನದ್ದು ಅಂತ ಹೇಳಲಾಗ್ತಾ ಇದೆ. ಸಿಎಂ ಡಿಸಿಎಂ ಪರಿಹಾರ ಕಂಡುಕೊಂಡ್ರೆ ಟೆನ್ಷನ್ ಇಲ್ಲ. ಮಾತುಕತೆ ಸಕ್ಸಸ್ ಆಗದೇ ಇದ್ರೆ ಇಬ್ಬರಿಗೂ ಕೂಡ ಹೈಕಮಾಂಡ್ ನಾಯಕರು ದೆಹಲಿಗೆ ಬುಲಾವ್ ನೀಡಬಹುದು. ಇಬ್ಬರನ್ನೂ ದೆಹಲಿಗೆ ಕರೆಸಿ ತಮ್ಮ ನಿರ್ಣಯವನ್ನ ತಿಳಿಸಬಹುದು. ತಮ್ಮ ನಿರ್ಣಯ ತಿಳಿಸುವಂತಹ ಪರಿಸ್ಥಿತಿಯನ್ನ ಹೈಕಮಾಂಡ್ ನಾಯಕರು ಎದುರಿಸಬೇಕಾಗುತ್ತೆ. ಇವತ್ತಿನ ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನಕ್ಕೆ ಉಭಯ ನಾಯಕರು ಬರದೇ ಇದ್ರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸಮಸ್ಯೆ ನಾನು ಆಗ್ಲೇ ಹೇಳಿದೆ ಎಷ್ಟು ಜಟಿಲ ಆಗಿದೆ ಅಂತಂದ್ರೆ ಈ ಇಬ್ಬರು ನಾಯಕರು ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ, ಅಲ್ಲಿಗೆ ಹೈಕಮಾಂಡ್ಗೆ ಈ ಸಮಸ್ಯೆಯನ್ನ ಸಾಲ್ವ್ ಮಾಡುವಂತಹ ತಲೆಬಿಸಿ ಕಡಿಮೆ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಒಪ್ಪೋದಕ್ಕೆ ಸಾಧ್ಯ ಇಲ್ವೇನೋ. ಯಾಕಂದ್ರೆ ಫೈನಲ್ ಡಿಸಿಷನ್ ಏನಿದೆಯೋ ಅದು ಹೈಕಮಾಂಡ್ ನಾಯಕರು ಮಾಡಬೇಕು. ಬಟ್ ಒಂದು ಚಾನ್ಸ್ ಅನ್ನ ನಾವು ಗೆಸ್ ಮಾಡಬಹುದೇನೋ, ಇವತ್ತಿನ ಈ ಸಭೆಯ ಬಳಿಕ ಒಂದು ಕದನ ವಿರಾಮದ ಸಂದೇಶ ಅಟ್ಲೀಸ್ಟ್ ಅಧಿವೇಶನ ಮುಗಿಯೋ ತನಕ ಪಾಸ್ ಆಗುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ಉಭಯ ನಾಯಕರಿಂದ ಅಂತ ಹೇಳಿ ಹರೀಶ್? ವಿಜಯಶ್ರೀ, ಈಗಾಗಲೇ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲ ಅನ್ನುವಂಥದ್ದು ಸಾಕಷ್ಟು ಕೂಡ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ. ಇದು ಸಹಜವಾಗಿ ಕೂಡ ಹಿರಿಯ ನಾಯಕರು ಪದೇ ಪದೇ ಪ್ರಸ್ತಾಪ ಮಾಡಿದ್ದಾರೆ. ಖುದ್ದು ಹೈಕಮಾಂಡ್ ನಾಯಕರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರು BK ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ಹಲವರ ಮೂಲಕ ಒಂದಷ್ಟು ಮಾಹಿತಿಗಳನ್ನ ತರಿಸ್ಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಏನಾಗ್ತಿದೆ, ಏನಾಗಬಹುದು ಅನ್ನುವಂಥ ಆತಂಕ ಸಹಜವಾಗಿ ಕಾಡ್ತಾ ಇದೆ. ಇದು ಪರಿಸ್ಥಿತಿ ಕೈ ಮೀರೋದ್ರೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅನ್ನುವಂಥ ಆತಂಕದ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ನಿನ್ನೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಈಗ ಸಿಎಂ ಮತ್ತು DCM ಇಬ್ಬರಿಗೂ ಕೂಡ ಸಂದೇಶವನ್ನು ಕೊಟ್ಟಿರುವಂಥದ್ದು. ಇಬ್ಬರು ಪರಸ್ಪರ ಮಾತುಕತೆ ನಡೆಸಿ ಸಮನ್ವಯತೆಯನ್ನು ಸಾಧಿಸಿ ಇಬ್ಬರು ಕೂಡ ಪರಿಹಾರ ಕಂಡುಕೊಂಡಿದ್ದೇ ಆದಲ್ಲಿ ಸುಲಭವಾಗಿ ಕೂಡ ಅದು ನಮಗೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ನಿರ್ಣಯ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಇಬ್ಬರು ಕೂಡ ಕೆಲವೇ ಹೊತ್ತಿನಲ್ಲಿ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಉಭಯ ನಾಯಕರು ಕಂಡುಕೊಳ್ಬಹುದು ಅಂತ ಹೇಳಿ ಉಲ್ಲೇಖ ಮಾಡಿದ್ರಿ. ಆ ಪರಿಹಾರ ಏನು ಅಂತ ಹೇಳಿ, ಯಾಕಂದ್ರೆ ರಾಜ್ಯದ ಜನರಿಗಿರುವಂತಹ ಕುತೂಹಲ ಅದೇನೆ. ನಾಳೆ ನಿರ್ಧಾರ ಆಗುತ್ತೆ ಅಂತ ರಾಜ್ಯದ ಜನ ಅಂದ್ಕೊಂಡಿದ್ರು. ಯಾರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗೋದಿದ್ರು ಅಥವಾ ಇಳಿಯೋದಿದ್ರು ನಾಳೆ ನಿರ್ಧಾರ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಆಲ್ ಆಫ್ ಸಡನ್ ಹೈಕಮಾಂಡ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದೆ, ಬ್ರೇಕ್ಫಾಸ್ಟ್ ಮೀಟಿಂಗ್. ಪರಿಹಾರವನ್ನ ಇವರಿಬ್ರು ನಾಯಕರು ಕಂಡುಕೊಳ್ತಾರೆ ಅಂತ ಹೇಳಿ ಹೈಕಮಾಂಡ್ ನಿರೀಕ್ಷೆ ಮಾಡುತ್ತೆ ಅಂತಂದ್ರೆ ಏನ್ ಪರಿಹಾರವನ್ನ ಕಂಡುಕೊಳ್ತಾರೆ? ಇದು ಜನರಿಗಿರುವಂತಹ ಕುತೂಹಲ ಹರೀಶ್. ವಿದ್ಯಶ್ರೀ, ಈಗಾಗಲೇ ಕೂಡ ಪಟ್ಟು ಬಿಗಿಪಟ್ಟನ್ನು ಇಟ್ಕೊಂಡಿರುವಂತಹ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಮುಖ್ಯವಾಗಿ ಇವಾಗ ಚರ್ಚೆ ಆಗಬೇಕಾಗಿರುವಂಥದ್ದು ಕೂಡ ಗೊಂದಲಕ್ಕೆ ತೆರೆ ಎಳೆಯುವಂಥ ನಿಟ್ಟಿನಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ಆದರೆ CM ಸಿದ್ದರಾಮಯ್ಯವರು ತಮ್ಮ ಪಟ್ಟಿಗೆ ಬಿಗಿಪಟ್ಟನ್ನು ಇಟ್ಕೊಂಡಿದ್ರೆ ಮಗದೊಂದು ಕಡೆ DCM DK ಶಿವಕುಮಾರ್ ಅವರು ಪಟ್ಟನ್ನು ಇಟ್ಕೊಂಡ್ರೆ ಅದು ಅಷ್ಟು ಸುಲಭವಾಗಿ ಕಗ್ಗಂಟು ಬಗೆಹರಿಯೋದಿಲ್ಲ ಅನ್ನುವಂಥದ್ದು ಕೂಡ ಸತ್ಯ ಗೊತ್ತಿದೆ. ಆದರೆ ಒಂದು ಇಲ್ಲಿ ಪರಿಹಾರವನ್ನು ಇಬ್ಬರೇ ಕಂಡುಕೊಳ್ಳಿ ಅನ್ನುವಂಥ ಯಾಕೆ ಪದೇ ಪದೇ ಒತ್ತಿ ಹೈಕಮಾಂಡ್ ನಾಯಕರು ಹೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಇರುವಂಥದ್ದು. ಯಾಕಂದ್ರೆ ಇಬ್ಬರು ಪರಿಹಾರ ಕಂಡುಕೊಂಡಿದ್ದೆ ಆದಲ್ಲಿ ಸುಲಭವಾಗಿ ನಾವು ಅದಕ್ಕೆ ನಿರ್ಣಯವನ್ನು ಕೈಗೊಳ್ಳಬಹುದು ಅಂತದ್ದು. ಆದರೆ ಯಾವ ರೀತಿ ಪರಿಹಾರ ಕೈಗೊಳ್ಳಬೇಕು ಇವರಿಬ್ಬರು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಇರುವಂಥದ್ದು. ಆದರೆ ಒಂದು CM ಸಿದ್ದರಾಮಯ್ಯರು ತಾವೇ ಒಂದಷ್ಟು ಬಿಟ್ಕೊಂಡು ಕೊಡಬೇಕಾಗುತ್ತೆ, ತ್ಯಾಗ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಚರ್ಚೆ. ಆದರೆ ಮಗದೊಂದು ಕಡೆ ಇಲ್ಲದೇ ಇದ್ದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಕೆಲವೊಂದು ವಿಚಾರಗಳಿಗೆ ಬಿಟ್ಕೊಂಡು ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು. ಅಂದರೆ CM ಸಿದ್ದರಾಮಯ್ಯರು ಸಹಜವಾಗಿ ಕೂಡ ನಾನು ಮುಂದುವರಿತೇನೆ ಅನ್ನುವಂಥ ಆಪ್ಷನ್ ನೀಡ್ಬೋದು, ಅಥವಾ ನೀವು ಹೇಳಿದಂಥ ಒಂದಷ್ಟು ಸಚಿವರನ್ನ ಸೇರಿಸ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ವಾಗ್ದಾನವನ್ನು ಕೊಡ್ಬೋದು. ಅಥವಾ ನನಗೆ ಒಂದು ಕಾಲಾವಕಾಶ ಕೊಡಿ, ನಾನು ಇಷ್ಟು ದಿನಗಳ ಕಾಲ ಇಷ್ಟು ತಿಂಗಳ ಕಾಲ ನಾನು ಇಡ್ತೀನಿ ಅನ್ನುವಂಥ ಮಾತನ್ನು DCM ಮುಂದೆ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ CM ಸಿದ್ದರಾಮಯ್ಯರಿಗೆ ಇರ್ಬೋದು. ಮಗದೊಂದು ಕಡೆ DCM DK ಶಿವಕುಮಾರ್ ಅವರ ವಾದ ನೋಡೋದಾದ್ರೆ DCM DK ಶಿವಕುಮಾರ್ ಅವರು ನೇರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಅಂದರೆ ಅಧಿಕಾರ ಹಂಚಿಕೆ ಸೂತ್ರವನ್ನು CM ಮುಂದೆ ನೇರವಾಗಿ ಪ್ರಸ್ತಾಪ ಮಾಡುವಂಥದ್ದು ಕೂಡ ಇಲ್ಲಿ ದಟ್ಟವಾಗಿದೆ. ಮೊದಲಿಂದಾಗಿ 2.5 ವರ್ಷ ಆಗಿದೆ. 2.5 ವರ್ಷಗಳ ನಂತರ ನಾನು ಬಿಟ್ಕೊಂಡು ಕೊಡ್ತೀನಿ ಅನ್ನುವಂಥ ಮಾತನ್ನು ನೀವು ಕೊಟ್ಟಿದ್ರೆ, ಹಾಗಾಗಿ ನನಗೆ ಬಿಟ್ಕೊಂಡು ಕೊಡಿ ಅನ್ನುವಂಥ ಷರತ್ತನ್ನು ಹಾಕುವಂಥ ಸಾಧ್ಯತೆ ದಟ್ಟವಾಗಿದೆ. ಅದು ಕೂಡ ಹಲವು ದಿನಗಳಿಂದಲೂ ಕೂಡ ಅಂದರೆ DCM DK ಶಿವಕುಮಾರ್ ಅವರೇ ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯಲ್ಲಿ ನನಗೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ರು, ಮಾತನ್ನು ಹೇಳಿದ್ರು. ಅಲ್ಲಿಂದ ಆಚೆಗೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಮತ್ತು ಸಂಚಲನ ಕೂಡ ಸೃಷ್ಟಿಯಾಗಿತ್ತು. ಹಾಗಾಗಿ ಇದು ಈ ಹಂತಕ್ಕೆ ಅಂದರೆ ಕಗ್ಗಂಟಾಗಿ ಪರಿಣಮಿಸುವಂಥ ಹಂತಕ್ಕೆ ಈಗ ಬಂದು ನಿಂತಿದೆ. ಈ ಒಂದು ಹಂತದಲ್ಲಿ ಇಬ್ಬರೇ ಅಂದರೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇಬ್ಬರೇ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅವರ ವಿವೇಚನೆಗೆ ಬಿಟ್ಟಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ನಾಯಕರು.
ಯಾಕಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಗೊಂದಲಕ್ಕೆ ಪರಿಹಾರ ಇರುವಂಥದ್ದು ನಿಮ್ಮಿಬ್ಬರಲ್ಲೇ, ನೀವಿಬ್ಬರೇ ಕೂಡ ಈ ಗೊಂದಲವನ್ನು ಬಗೆಹರಿಸ್ಕೊಳ್ಬೇಕು, ಪರಿಹಾರವನ್ನು ಕಂಡಿಡ್ಕೊಳ್ಬೇಕು, ಸಮನ್ವಯತೆಯನ್ನು ಸಾಧಿಸಬೇಕು ಅನ್ನುವಂತಹ ಸಲಹೆ ಕೊಟ್ಟಂತೆ ಕಾಣಿಸುತ್ತೆ. ಅಂದ್ರೆ ಔಷಧ ನಿಮ್ಮಲ್ಲೇ ಇದೆ ಅನ್ನುವಂಥ, ಗಾಯ ಗುಣಪಡಿಸುವಂತಹ ಔಷಧ ನಿಮ್ಮಲ್ಲೇ ಇದೆ, ನೀವೇ ಅದನ್ನ ಮುಲಾಮನ್ನ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಆ ಸಂದೇಶ ಕೊಟ್ಟಂತೆ ಕಾಣಿಸುತ್ತೆ. ಅದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರು ಬಹಿರಂಗವಾಗಿ ಏನೇ ಹೇಳಿಕೆ ಕೊಟ್ಟರು ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಇಬ್ಬರು ಯಾವ ರೀತಿ ಸಮನ್ವಯತೆ ಸಾಧಿಸ್ತಾರೆ, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ತಾರೆ, ಯಾವ ರೀತಿ ಚರ್ಚೆಗಳನ್ನ ಇಬ್ಬರು ಬಿಗಿಪಟ್ಟಿನಿಂದ ನಿಲುವಿನಿಂದ ಹಿಂದೆ ಸರಿತಾರೆ, ಯಾರು ಅಥವಾ ಬಿಗಿಪಟ್ಟು ಇಟ್ಕೊಳ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಮುಖ್ಯ ಆಗಿದೆ. ಆದರೆ ಅಷ್ಟು ಸುಲಭವಾಗಿ ಬಗೆಹರಿಯುತ್ತಾ ಇದು ಅನ್ನುವಂಥ ಸಾಕಷ್ಟು ಚರ್ಚೆ ಕೂಡ ಈಗ ಆಗ್ತಿರುವಂಥದ್ದು ವಿದೇಶಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.